ನಮಸ್ಕಾರ ಎಲ್ಲರಿಗೂ ಕೂಡ ಓಂ ಬ್ರಹ್ಮದೇವಾಯ ನಮ 2026 ಜನವರಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ. ನಾನು ಇಯರ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕಲ್ಲ, ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ. ಜನವರಿಲಿ 13ನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ. ಸೂರ್ಯ 13ನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ. ಅದೇ ರೀತಿಯಲ್ಲಿ 15ನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ 16ನೇ ತಾರೀಕು ಕುಜ ಚೇಂಜ್ ಆಗ್ತಾನೆ. 17ನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ. ಹಾಗಾಗಿ ಮಕರ ರಾಶಿಗೆ 4 ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ. ಗುರು ಇರೋ ಜಾಗದಲ್ಲಿ ಇರ್ತಾನೆ, ಶನಿ ಇರೋ ಜಾಗದಲ್ಲಿ ಇರ್ತಾನೆ, ರಾಹು ಇರೋ ಜಾಗದಲ್ಲಿ ಇರ್ತಾನೆ, ಕೇತು ಇರೋ ಜಾಗದಲ್ಲಿ ಇರ್ತಾನೆ. ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ. ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ. ಇಲ್ಲಿ ಈ ಒಂದು ಟೈಮಲ್ಲಿ 12 ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ 2 ಸರಿ ಪುನಃ ಜನ್ಮ ಆಗುತ್ತೆ. ಮಕರ ರಾಶಿಗೆ ಬಂದ ಮೇಲೆ 17ನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ, 17ನೇ ತಾರೀಕುವರೆಗೂ ಒಂದು ಯೋಗ ಇರುತ್ತೆ. ಈ 2 ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತದೆ. ಅದ್ಭುತವಾದ ವೈಬ್ರೇಷನ್ ಇದೆ. ಈ ತಿಂಗಳು ಬಂಪರ್ ಬೆಳೆ ಇದೆ. ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು 2026 ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ 15 ದಿವಸ ಕಷ್ಟ, 15 ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸಿದ್ರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗಿರೋದ್ರಿಂದ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕಾಗುತ್ತೆ. ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ನು, ಬಣ್ಣಗಳು, ಕಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನಿಮ್ಮ ರಾಶಿಗೆ ಯಾವ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತಾರೆ, ಯಾರು ಫ್ರೆಂಡ್ ಆಗಲ್ಲ, ಇದು ಎಲ್ಲವೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ, ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ಒಂದು ಟೈಟ್ ಆಗದೆ ಮಿಥುನ ರಾಶಿಯವರು, ಕಟಕ ರಾಶಿಯವರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತ ನೋಡ್ತಿದ್ರು. 6ನೇ ತಾರೀಕು ಸಿಂಹ ರಾಶಿಗೆ ಏನಾಗುತ್ತೆ ನೋಡೋಣ. 12 ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ಕುಂಭ ರಾಶಿಗೆ ಸಖತ್ ಸೂಪರ್ 13ನೇ ತಾರೀಕುವರೆಗೂ ನಿಮ್ಮದೇ ದುನಿಯಾ. 13ನೇ ತಾರೀಕು ಆದಮೇಲೆ ನಿಮ್ಮ ಟೈಮ್ ಚೆನ್ನಾಗಿಲ್ಲ. 13ನೇ ತಾರೀಕುವರೆಗೂ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಕುಂಭ ರಾಶಿಗೂ ಅಷ್ಟೇ ಅದ್ಭುತವಾದ ಲಕ್ಕಿ ನಂಬರ್ಸು ಬರೆದಿಟ್ಟು ಕೇಳಿ. 13ನೇ ತಾರೀಕುವರೆಗೂ 8, 6, 5 ಲಕ್ಕಿ ನಂಬರ್ಸ್, 8, 6, 5, 3 ಲಕ್ಕಿ ನಂಬರ್ಸ್ 13ನೇ ತಾರೀಕುವರೆಗೂ ಬ್ಯೂಟಿಫುಲ್ ಸಕ್ಸಸ್ಸು. ಆಮೇಲೆ 13ನೇ ತಾರೀಕು ಆದಮೇಲೆ ಶುಕ್ರ ಗ್ರಹ ವ್ಯಯಸ್ಥಾನಕ್ಕೆ ಬರ್ತಾನೆ. ತುಂಬ ದುಡ್ಡನ್ನು ಕಳ್ಕೊತೀರಾ. ಕುಂಭ ರಾಶಿಗೆ ಟೈಮ್ ತುಂಬ ಕೆಡುತ್ತೆ. ಅದಾದಮೇಲೆ ಸಪ್ತಮಾಧಿಪತಿ ಸೂರ್ಯ ಗ್ರಹ ವ್ಯಯಸ್ಥಾನಕ್ಕೆ ಬರ್ತಾನೆ. ಗಂಡ ಹೆಂಡತಿಯಿಂದ ಜಗಳವನ್ನು ಅನುಭವಿಸ್ತೀರಾ. 15ನೇ ತಾರೀಕು ಗಂಡ ಹೆಂಡತಿ ಜಗಳ ಆಗುತ್ತೆ ಕುಂಭ ರಾಶಿಗೆ. 16ನೇ ತಾರೀಕು ತಾಯಿ ಜೊತೆ ಜಗಳ, ಲಾಭದಲ್ಲಿ ಜಗಳ, ವೃತ್ತಿಲಿ ಜಗಳ, ಕುಂಭ ರಾಶಿಯಲ್ಲಿ ಕೆಲಸ ಮಾಡ್ತಿರೋ ಜಗಳ, ಫ್ರೆಂಡ್ಶಿಪ್ ಎಲ್ಲ ನಿಮ್ಗೆ ವಿಲ್ಲನ್ ಆಗ್ತಾರೆ. ಯಾರ್ಯಾರ ಜೊತೆ ಫ್ರೆಂಡ್ಶಿಪ್ ಜೊತೆ ನೀವು ಬಿಸ್ನೆಸ್ ಮಾಡಿದ್ರಾ, ಇಲ್ಲಿಗಲಾಗಿ ಮಾಡಿದ್ರೋ, ಲೀಗಲಾಗಿ ಮಾಡಿದ್ರೋ, ಬಿಸ್ನೆಸ್ಸಾಗಿ ಮಾಡಿದ್ರೋ, ಬಿಸ್ನೆಸ್ ಇಲ್ದಲೇ ಮಾಡಿದ್ರೋ, ಈ ಒಂದು ಲೆಕ್ಕಾಚಾರದಲ್ಲಿ ಕುಂಭ ರಾಶಿಯವರು ಬಕ್ರ ಆಗ್ತೀರಾ. ಬರೆದಿಟ್ಟು ಕೇಳಿ. 17ನೇ ತಾರೀಕಂತೂ ಖಂಡಿತ ಕೂಡ ನಿಮಗೆ 17ನೇ ತಾರೀಕು ನಿಮ್ಮ ಜೊತೆಗೆ ಮಗಳು ಜಗಳಕ್ಕೆ ನಿಂತ್ಕೊತಾರೆ. ಅಲ್ಲಿಂದ ಆಚೆಗೆ ಒಂದು ತಿಂಗಳು 13ನೇ ತಾರೀಕಿನಿಂದ 17ನೇ ತಾರೀಕು ಆದಮೇಲೆ 1 ಜನವರಿ ಮಂತ್ವರೆಗೂ ಕುಂಭ ರಾಶಿಯವರಿಗೆ ತಲೆ ಒಡೆದು 25 ಭಾಗ ಆಗುತ್ತೆ. ಮೆಂಟ್ಲು ಲೂಸು, ಒಂಥರ ನಿಮ್ಮನ್ನ ಸಿಕ್ತಾರಲ್ಲ ತಿಂತಾರೆ, ಸಿಕ್ತಾರಲ್ಲ ಬೈತಾರೆ, ಸಿಕ್ತಾರಲ್ಲ ನೋಯಿಸ್ತಾರೆ. ನೀವೇನೇನು ಮಾಡ್ತಿರೋ ಒಬ್ಬೊಬ್ರಿಗೋಸ್ಕರ ಬದುಕಕ್ಕೆ ಅದೆಲ್ಲ ವೇಸ್ಟ್ ಆಗುತ್ತೆ, ವ್ಯರ್ಥ ಆಗುತ್ತೆ. ನಿಮ್ಮ ಟೈಮ್ ಇಸ್ ಬ್ಯಾಡ್ ಟೈಮ್ ಅಂತ ಹೇಳುತ್ತೆ. ಧನುಸ್ಥಾನದಲ್ಲಿ ರಾಹು ಕೂಡ ಇದ್ದಾನೆ, ರಾಶಿಯಲ್ಲಿ ರಾಹು ಇದ್ದಾನೆ, ಸಪ್ತಮದಲ್ಲಿ ಕೇತು ಗ್ರಹ ಇದ್ದಾನೆ. ನಿಮಗೆ ಒಂದೇ ಒಂದು ನಿಮ್ಮನ್ನು ಕಾಪಾಡೋದು ಲಕ್ಕಿ ನಂಬರ್ಸ್ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ಗುರುಗ್ರಹ ಒಬ್ಬನೇ ನಿಮ್ಮನ್ನು ಕಾಪಾಡೋದು. ಬರೆದಿಟ್ಟು ಕೇಳಿ. ಗುರು ಮೊರೆ ಹೋಗಿ 3, 12, 21, 30 ಗುರು ಕುಂಭದಲ್ಲಿ ಉಚ್ಚ ಸ್ಥಾನವನ್ನು ಪಡ್ಕೊತಾನೆ. ಮತ್ತು ಮರಿದಲೇ 83 ಅನ್ನೋ ನಂಬರ್ಸನ್ನ ಮೊಬೈಲ್ ನಂಬರ್ ಯೂಸ್ ಮಾಡಿ. 83 ಅನ್ನೋದನ್ನು 100 ಸರಿ ಜಪ ಮಾಡಿ. 83 ಅನ್ನೋದು ನಿಮ್ಮ ಮೊಬೈಲ್ ನಂಬರ್ ಬರ್ಕೊಳ್ಳಿ. ತುಂಬ ಲಕ್ ಬರುತ್ತೆ, ಅದ್ಭುತವಾದ ಬರುತ್ತೆ. 3 ಮತ್ತು 8 ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್. ನೀವೇನಾದ್ರು ನಿಮ್ಮನ್ನು ಕಾಪಾಡಬೇಕು ಅಂದರೆ ಶನಿ ಸಂಬಂಧಪಟ್ಟಂಥ ಜಾಗದಲ್ಲಿ ನಿದ್ದೆ ಮಾಡಬೇಕು. ಶನಿ ಸಂಬಂಧಪಟ್ಟಂಥ ವಾಸ್ತು ಪ್ರಕಾರ ಮಾತಾಡಬೇಕು. ಗುರುಗೆ ಸಂಬಂಧಪಟ್ಟಂಥ ಜಾಗದಲ್ಲಿ ಮಾತಾಡಬೇಕು. ಗುರುಗೂ ಮತ್ತು ಶನಿಗೂ ಸಂಬಂಧಪಟ್ಟಂಥ ಊಟವನ್ನು ಮಾಡಬೇಕು. ಶನಿಗೂ ಗುರುಗೂ ಸಂಬಂಧಪಟ್ಟಂಥ ಟೆಂಪಲ್ ಅಟೆಂಡ್ ಮಾಡಬೇಕು. ಶನಿ ಗುರುನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಎಷ್ಟು ಶನಿ ಗುರುನೇ ನಿಮ್ಮನ್ನ ಕಾಪಾಡೋದು ಅಷ್ಟು ಗ್ರಹನೂ ಕೂಡ 7 ಗ್ರಹ ಕೆಟ್ಟು ಕೆರಡಿರ್ತವೆ, 2 ಗ್ರಹ ನಿಮ್ಮನ್ನು ಉದ್ಧಾರ ಮಾಡೋದು. ಈ ಗ್ರಹಗಳು ಮೊರೆ ಹೋಗಿ ನಿಮಗೆ ಒಳ್ಳೆಯದಾಗಲಿ.